ಹಲೋ ವೀಕ್ಷಕರೇ, ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೂಪರ್ ಸವಿ ರುಚಿಗೆ ಸ್ವಾಗತ. ಇವತ್ತಿನ ದಿನ ನಾನು ಸಾಫ್ಟ್ ಆಗಿರೋ ಇಡ್ಲಿ ಮತ್ತು ಅದ್ರ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಸೂಪರ್ ಟೇಸ್ಟಿಯಾದ ಒಂದು ಟೊಮೊಟೊ ಕೆಂಪು ಚಟ್ನಿನ ತೋರಿಸ್ತಾ ಇದ್ದೀನಿ. ನೋಡಿ, ಇಡ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟ್ ಆಗಿದೆ. ಈ ರೀತಿ ಹತ್ತಿ ಥರ ಬೆಳ್ಳಗೆ ಮತ್ತು ಅಷ್ಟೇ ಮಲ್ಲಿಗೆ ಥರ ಸಾಫ್ಟ್ ಆಗಿರೋ ಈ ಮಲ್ಲಿಗೆ ಇಡ್ಲಿ ಮಾಡೋದಕ್ಕೆ ನಾನು ಹಾಕೋ ಮೆಜರ್ಮೆಂಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸಾಫ್ಟ್ ಆಗಿರೋ ಇಡ್ಲಿನ ಸುಲಭವಾಗಿ ಮಾಡ್ಕೋಬೋದು. ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಫಸ್ಟು ಇಡ್ಲಿ ರೈಸನ್ನು ನಾನೇ 3 ಕಪ್ಪಷ್ಟು ಇಡ್ಲಿ ರೈಸ್ ತೊಗೊಂಡಿದ್ದೀನಿ. ಇದಕ್ಕೆ ಇಡ್ಲಿ ರೈಸ್ ಹಾಕಿದ್ರೆ ಇಡ್ಲಿ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗ್ತವೆ. ಅಥವಾ ಇಡ್ಲಿ ರೈಸ್ ಇಲ್ಲಾಂದರೆ ದೋಸೆ ರೈಸು ಹಾಕ್ಕೋಬೋದು. ಇದಕ್ಕೆ ನಾನು 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇಡ್ಲಿ ರೈಸ್ ಮತ್ತು ಅವಲಕ್ಕಿನ ಒಂದೇ ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಒಂದು 4-5 ಸಲ ಆದರೂ ನೀರು ಚೇಂಜ್ ಮಾಡಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಅಕ್ಕಿ, ಆವಾಗಲೇ ಇಡ್ಲಿ ಕೂಡ ಬೆಳ್ಳಗಾಗ್ತವೆ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ. 3 ಕಪ್ಪಿಗೆ 1 ಕಪ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಈಗ ಇದನ್ನು ಕೂಡ 1-2 ಸಲ ವಾಶ್ ಮಾಡಿ ನೀರು ಹಾಕಿ ಅಕ್ಕಿ ಮತ್ತು ಉದ್ದಿನಬೇಳೆನ ಮಿನಿಮಮ್ 4ರಿಂದ 5 ಗಂಟೆ ಆದರೂ ನೆನೆ ಇಟ್ಕೋಬೇಕು. 4-5 ಗಂಟೆ ನೆನೆದ ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ. ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಹಾಕಿ ರುಬ್ಕೋಬೋದು. ನಾನಿವತ್ತು ಮಿಕ್ಸಿಯಲ್ಲೇ ತೋರಿಸ್ತಾ ಇದ್ದೀನಿ. ಈಗ ನೋಡಿ 4 ಅವರ್ಸ್ ಆಗಿದೆ. ಫಸ್ಟ್ ನಾನು ರುಬ್ಬೋದಕ್ಕೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಫಸ್ಟ್ ಉದ್ದಿನಬೇಳೆ ಮೆಂತ್ಯನ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಆಮೇಲೆ ಅಕ್ಕಿ ಹಾಕಿ ರುಬ್ಕೊಳ್ಳಿ. ಇವಾಗ ನೋಡಿ, ಉದ್ದಿನಬೇಳೆ ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು. ಜಾಸ್ತಿ ನಾವು ನೀರು ಹಾಕಿ ಉದ್ದಿನಬೇಳೆ ನೋಡಿ ಈ ರೀತಿ ಗಟ್ಟಿಯಾಗಿ ಇರಬೇಕು. ಈಗ ನಾನು ತೋರಿಸ್ತೀನಿ ನೋಡಿ, ಕೈಯಿಂದ ಈ ಹದ ಇರಬೇಕು. ಉದ್ದಿನಬೇಳೆ ಹಿಟ್ಟು ಗಟ್ಟಿಯಾಗಿ ನೋಡಿ, ಕೈಯಿಂದ ಹಿಂಗೆ ಹಾಕಿದ್ರೆ ಹಾಗಾಗಿ ಇಷ್ಟು ಥರ ಗಟ್ಟಿಯಾಗಿದ್ರೇ ಇಡ್ಲಿ ಕೂಡ ಸಾಫ್ಟಾಗಿ ಚೆನ್ನಾಗಾಗ್ತವೆ. ಇದನ್ನು ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ತೆಗೆದು ಇದೇ ಮಿಕ್ಸಿ ಜಾರಲ್ಲಿ ಈಗ ಅಕ್ಕಿ ಹಾಕಿ ರುಬ್ಕೊಳ್ಳೋಣ. ಅಕ್ಕಿ ರುಬ್ಬುವಾಗನೂ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ತುಂಬ ಅಕ್ಕಿನ ನೈಸಾಗಿ ರುಬ್ಬೇಡಿ, ಸ್ವಲ್ಪ ರವೆ ಥರ ಇರಬೇಕು ಅಕ್ಕಿ ಹಿಟ್ಟು. ನೋಡಿ, ನಾನು ಕೈಯಿಂದ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಜಸ್ಟ್ ಹಿಂಗೆ ಕೈಯಿಂದ ಮುಟ್ಟು ನೋಡಿದ್ರೆ ಸ್ವಲ್ಪ ತರಿಯಾಗಿ ಇರಬೇಕು. ಇಡ್ಲಿ ಹಿಟ್ಟು ತುಂಬ ನೈಸಾಗಿ ಮಾಡ್ಕೋಬಾರ್ದು. ಈಗ ರೀತಿ ರವೆ ಇದ್ರೇ ಇಡ್ಲಿ ಸಾಫ್ಟಾಗಿ ಚೆನ್ನಾಗಾಗ್ತವೆ. ಇದು ಕೂಡ ತುಂಬ ನೀರು ಹಾಕಬೇಡಿ. ರುಬ್ಬುವಾಗ ಸ್ವಲ್ಪ ಎಷ್ಟು ಮಿಕ್ಸಿ ನಮಗೆ ತಿರುಗಿಸೋಕ್ಕಾಗುತ್ತೆ ಅಷ್ಟೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ಅಕ್ಕಿ ಹಾಕಿ 1-2-3 ಬ್ಯಾಚಲ್ಲಿ ರುಬ್ಕೊಂಡು ಎಲ್ಲ ಹಿಟ್ಟನ್ನು ಈ ರೀತಿ ದೊಡ್ಡವಾದ ಅಗಲವಾದ ಪಾತ್ರೆಗೆ ಹಾಕಿ ಉದ್ದಿನಬೇಳೆ ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಲಾಸ್ಟಲ್ಲಿ ಕೈಯಿಂದ ಈ ರೀತಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ 1-2 ನಿಮಿಷ ಆದರೂ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಕೈಯಿಂದ ಸ್ವಲ್ಪ ಹೀಟನ್ನು ಪ್ರೊಡ್ಯೂಸ್ ಆಗಿ ಅದನ್ನು ಹಿಟ್ಟು ಉಬ್ಬೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಬೇಡಿ, ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು 8 ಅವರ್ಸ್ ಆದರೂ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ಬೆಳಿಗ್ಗೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮೇಲ್ಗಡೆವರೆಗೂ. ನಾನು ಈ ಪಾತ್ರೆಗೆ ಅರ್ಧ ಪಾತ್ರೆ ಆಗಿತ್ತು ಹಿಟ್ಟು ನಾವು ರುಬ್ಕೊಂಡಿಡುವಾಗ. ಈಗ ಪಾತ್ರೆ ಫುಲ್ ಆಗಿದೆ ನೋಡಿ, ಅದಕ್ಕೆ ಸ್ವಲ್ಪ ದೊಡ್ಡದು ಅಗಲವಾಗಿರೋ ಪಾತ್ರೆನೇ ಹಾಕಿಡಬೇಕು ರಾತ್ರಿ. ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಉಪ್ಪು ಸೇರಿಸಿಲ್ಲ. ಉಪ್ಪನ್ನು ಬೆಳಿಗ್ಗೆ ಕೂಡ ನಾವು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡ್ಕೋಕ್ಕಿಂತ ಮುಂಚೆ ಈ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಯಾವಾಗಲೂ ಬೆಳಗ್ಗೆನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮುಂಚೆನೇ ಉಪ್ಪು ಹಾಕಿಟ್ರೆ ತುಂಬ ಹುಳಿ ಆಗಿಬಿಡುತ್ತೆ ಹಿಟ್ಟು ಬೇಗ. ಅದಕ್ಕೋಸ್ಕರ ಹಿಟ್ಟು ಫಸ್ಟೆಲ್ಲ ಫರ್ಮೆಂಟೇಷನ್ ಆದಮೇಲೆ ಲಾಸ್ಟಿಗೆ ಉಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಿಟ್ಟನ್ನು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಈಗ ಎಷ್ಟು ಯೂಸ್ ಮಾಡ್ಕೋತೀರಾ ಅದರಲ್ಲಿ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡ್ಕೊಳ್ಳಿ. ಈಗ ಉಪ್ಪು ಹಾಕಿ ಒಂದು ಸಲ ನೀಟಾಗಿ 1-2 ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಮಾಡುವಾಗ ಅದಕ್ಕೆ ಹಿಟ್ಟು ಗಟ್ಟಿಯಾಗಿ ಇರಬೇಕು. ನೋಡಿ, ಈಗ ನಿಮಗೆ ಗೊತ್ತಾಗ್ತಾ ಇದೆ ಮಿಕ್ಸ್ ಮಾಡ್ಕೋವಾಗನೇ ಎಷ್ಟು ಚೆನ್ನಾಗದು ಫ್ಲಫಿಯಾಗಿ ಹಿಟ್ಟು ಕೂಡ ಎಷ್ಟು ಉಬ್ಬಿ ಬಂದಿದೆ. ಇಡ್ಲಿ ಕೂಡ ಅಷ್ಟೇ ಮೃದುವಾಗ್ತವೆ. ಈ ಹದ ಇರಬೇಕು ಇಡ್ಲಿ ಹಿಟ್ಟು ಯಾವಾಗಲೂ. ಜಾಸ್ತಿ ನಾವು ನೀರು ಹಾಕಿ ರುಬ್ಬೋದ್ರಿಂದ ಈ ರೀತಿ ಉಬ್ಬಿ ಬರಲ್ಲ ಹಿಟ್ಟು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಇಡ್ಲಿ ಪಾತ್ರೆಗೆ ಮುಂಚೆನೇ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಈಗ ಬೇಗ ಇದು ಎಣ್ಣೆ ಹಚ್ಚೋದ್ರಿಂದ ಇಡ್ಲಿ ನಾವು ತೆಗೆಯುವಾಗ ಈಸಿಯಾಗಿ ಬರುತ್ತೆ. ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಇದು ಸ್ಟೀಮರಲ್ಲಿ ಒಂದು 10ರಿಂದ 12 ನಿಮಿಷ ಬೇಯಿಸಬೇಕಾಗುತ್ತೆ. ಇಡ್ಲಿ ಬೇಯಿಸುವಾಗನೂ ಅಷ್ಟೇ ಒಂದು 10 ನಿಮಿಷ ಬೇಯಿಸಿದರೆ ಸಾಕು. ಒಂದು 10ರಿಂದ 12 ನಿಮಿಷ ಇಡ್ಲಿನ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ಮೇಲೆ 1-2 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಸಾಕು. ಸಾಫ್ಟಾಗಿರೋ ಇಡ್ಲಿ ರೆಡಿ ಆಗುತ್ತವೆ. ಇಡ್ಲಿನ ಈಗ ಇಡ್ಲಿ ಪ್ಲೇಟ್ನ ಒಂದು ಸ್ಟೀಮರಿಗೆ ಹಾಕಿ ಈಗ ನಾನು 10 ನಿಮಿಷ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಈಗ ಇಡ್ಲಿ ಬೇಯೋಷ್ಟರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನಾನಿವತ್ತು ಮಾಡ್ತಾ ಇರೋ ಚಟ್ನಿ ಟೊಮೊಟೊ ರೆಡ್ ಚಟ್ನಿ. ಇದನ್ನು 2 ಈರುಳ್ಳಿ 2 ಟೊಮೊಟೊ ಇದ್ದರೆ ಸಾಕು, ಒಂದು 10 ಜನಕ್ಕೆ ಆಗೋಷ್ಟು ಚಟ್ನಿನ ಮಾಡ್ಕೋಬೋದು. ಇವಾಗ ಒಂದು ಮಿಕ್ಸಿ ಜಾರಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 4-5 ಹೆಸರು ಬೆಳ್ಳುಳ್ಳಿ ಮತ್ತು 4-5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ 2 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೋಬೇಕು ಮಿಕ್ಸಿಯಲ್ಲಿ. ಅದಕ್ಕೆ 1-2 ಹಸಿಮೆಣಸಿನ್ಕಾಯಿ ಕೂಡ ಹಾಕಿ, ಯಾಕಂದರೆ ಬೇಡಗಿ ಮೆಣಸಿನ್ಕಾಯಿ ಖಾರ ಇರಲ್ಲ ನೋಡಿ, ಖಾರಕ್ಕೋಸ್ಕರ 1-2 ಹಸಿಮೆಣಸಿನ್ಕಾಯಿ ಹಾಕಿ ಈ ರೀತಿ ರುಬ್ಕೊಳ್ಳಿ.
ಇವಾಗ ರುಬ್ಬಿರೋದನ್ನು ಒಂದು ಬಟ್ಲಲ್ಲಿ ತೆಗೆದು ಅದೇ ಮಿಕ್ಸಿ ಜಾರಲ್ಲಿ 2 ಟೊಮೊಟೊ ಹಾಕಿ ಅದನ್ನು ಕೂಡ ನೈಸಾಗಿ ರುಬ್ಕೊಂಡು ಟೊಮೊಟೊ ಪ್ಯೂರಿನ ರೆಡಿ ಮಾಡ್ಕೋಬೇಕು. ಟೊಮೊಟೊ ಈರುಳ್ಳಿ ರುಬ್ಬಿದ ತಕ್ಷಣ ಈಗ ಒಂದು ಪಾತ್ರೆಯಲ್ಲಿ 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು 1-2 ಕೆಂಪು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಬಾಡಿಸಿ ಒಗ್ಗರಣೆ ಚೆನ್ನಾಗಿ ಬಾಡಿಸಿದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದು ನೋಡಿ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಪೇಸ್ಟು ಅದನ್ನು ಫಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವ ಟೊಮೊಟೊ ಪ್ಯೂರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಪ್ಯೂರಿ ಹಾಕಿದ್ಮೇಲೆ 1-2 ನಿಮಿಷ ಅದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಿ. ಎಣ್ಣೆ ಸಪ್ರೇಟ್ ಆಗೋವರೆಗೂ ಇದು ಚೆನ್ನಾಗಿ ಬೇಯಬೇಕು. ಇವಾಗ ನೋಡಿ ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಚಟ್ನಿ ಕೂಡ ಚೆನ್ನಾಗಿ ಬೆಂದಿದೆ, ಎಣ್ಣೆ ಸಪ್ರೇಟ್ ಆಗಿದೆ. ಇವಾಗ ಇದರಲ್ಲಿ ನಾನು 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 2 ಕಪ್ ನೀರು ಹಾಕಿ ಚಟ್ನಿನ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಒಂದು ಕುದಿ ಬಂದಮೇಲೆ ಇವಾಗ ಇದಕ್ಕೆ ನಾನು ಇಡ್ಲಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1 ಸೌಟಷ್ಟು ಇಡ್ಲಿ ಹಿಟ್ಟು ಹಾಕ್ಕೊಳ್ಳಿ. ಆವಾಗಲೇ ಚಟ್ನಿ ಗಟ್ಟಿ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಚಟ್ನಿನ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋದ್ರಿಂದ ಈ ರೀತಿ ಇಡ್ಲಿ ಹಿಟ್ಟು ಹಾಕಿ ಕುದಿಸ್ಬೇಕು. ಆವಾಗಲೇ ಇಡ್ಲಿ ಚಟ್ನಿ ಗಟ್ಟಿ ಆಗುತ್ತೆ, ಚೆನ್ನಾಗಿ ಕುದ್ದು. ಇವಾಗ ನೋಡಿ ಜಾಸ್ತಿ ತಿಕ್ಕಾಗಿ ಸಾಂಬಾರು ಥರ ಟೇಸ್ಟ್ ಬರುತ್ತೆ. ಈಗ ಅದು ಹಿಟ್ಟು ಹಾಕಿ 1-2 ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿದ್ದು ಕುದಿಬೇಕು. ಇವಾಗ ನೋಡಿ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಸಾಕು. ನಾನು ಮಾಡ್ತಾ ಇರೋದು ಇದು ಸ್ಟ್ರೀಟ್ ಸ್ಟೈಲ್ ಟೊಮೊಟೊ ಚಟ್ನಿ. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಚಟ್ನಿ ನೀವು ಮತ್ತೆ ಪದೇ ಪದೇ ಮಾಡ್ಕೋತೀರಾ, ಅಷ್ಟು ರುಚಿಯಾಗಿರುತ್ತೆ ಈ ಕೆಂಪು ಚಟ್ನಿ. ಇವಾಗ ನೋಡಿ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಒಂದು 10 ನಿಮಿಷ ಆಗಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿರುತ್ತೆ ಇಡ್ಲಿ. ಈಗ ನೋಡಿ ಇದನ್ನು 1-2 ನಿಮಿಷ ಬಿಟ್ಟು ಇದನ್ನು ತೆಗೀರಿ, ಯಾಕಂದರೆ ಇದು ಸ್ವಲ್ಪ ತಣ್ಣಗಾಗಬೇಕು. ಈ ಬಿಸಿ ಇರುವಾಗ ತೆಗಿಯೋಕ್ಕಾಗಲ್ಲ. ಇದನ್ನು ಸ್ವಲ್ಪ ಆರಿದ್ಮೇಲೆ ನೋಡಿ ಒಂದೊಂದಾಗಿ ತೆಗೆದು ಎಷ್ಟು ಸಾಫ್ಟಾಗಿ, ಎಷ್ಟು ಬೆಳ್ಳಗೆ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಡ್ಲಿ ಮತ್ತು ಚಟ್ನಿ ರೆಸಿಪಿನ ಈ ರೀತಿ ಸಿಂಪಲ್ ಆ್ಯಂಡ್ ಸುಲಭವಾಗಿ ಸಾಫ್ಟಾಗಿರೋ ಇಡ್ಲಿನ ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಇಡ್ಲಿನ ಒಂದು ಪ್ಲೇಟಿಗೆ ಹಾಕಿ ಅದ್ರ ಮೇಲೆ ನಾನು ತೋರಿಸಿರೋ ಕೆಂಪು ಚಟ್ನಿನ ಹಾಕ್ಕೊಂಡು ತಿಂದರೆ ಎಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಗೊತ್ತಾ. ನೀವೆಲ್ಲರೂ ಖಂಡಿತವಾಗ್ಲೂ ಈ ರೆಸಿಪಿನ ನಾನು ತೋರಿಸಿರೋ ಕರೆಕ್ಟ್ ಮೆಸರ್ಮೆಂಟಲ್ಲಿ ಮಾಡಿ ನೋಡಿ. ನಿಮಗೂ ಸಾಫ್ಟಾಗಿರೋ ಇಡ್ಲಿನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.